ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ವರುಣಾಘಾತವಾಗಿದೆ. ನಿರಂತರ ಮಳೆಗೆ ಬೃಹತ್ ಗೋಡೆ ಕುಸಿದು ಬಿದ್ದಿದೆ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ಘಟನೆ ನಡೆದಿದೆ. ಧರಾಶಾಹಿಯಾಗಿದ್ದಾವೆ ವಿದ್ಯುತ್ ಕಂಬಗಳು. ವಿದ್ಯುತ್ ಕಂಬ ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಆಗುವಂತ ಸಂಭವನೀಯತೆ ಇದೆ. ಮಂಗಳೂರಿನ ಕಂಕನಾಡಿಯಿಂದ ರಿಪಬ್ಲಿಕ್ ಕನ್ನಡ ನಿಮಗೆ ಎಲ್ಲ ದೃಶ್ಯಗಳನ್ನ ತರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಕೆಲವು ಕಡೆ ಗುಡ್ಡ ಕುಸಿದ, ಕಾಂಪೌಂಡ್ ಕುಸಿದಂತಹ ಘಟನೆಗಳು ಕೂಡ ನಡೀತಾ ಇದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೈನ್ ನಲ್ಲಿ ಕಾಂಪೌಂಡ್ ಕುಸಿದ ಆಗಿರುವಂತದ್ದು ನೀವೀಗ ದೃಶ್ಯ ಗಮನಿಸಬಹುದು. ಮೇಲ್ಭಾಗದಿಂದ ಕಾಂಪೌಂಡ್ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು. ಇದರ ಭಯಾನಕ ದೃಶ್ಯ ಕೂಡ ಈ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಬಿದ್ದಂತಹ ರಭಸಕ್ಕೆ ಎದುರು ಭಾಗದಲ್ಲಿ ಇದ್ದಂತಹ ಮನೆಯ ಕಾಂಪೌಂಡ್ ನ ಗೇಟ್ ಇಷ್ಟು ದೂರದಲ್ಲಿ ಬಂದು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಆ ಒಂದು ಕಾಂಪೌಂಡ್ ಏನಿದೆ ಅದು ಬೃಹದಾಕಾರದ ಕಾಂಪೌಂಡ್ ಆಗಿತ್ತು. ಏನೋ ಕಾಂಪೌಂಡ್ ಕಟ್ಟಿದ್ರು, ಅದು ನಿನ್ನೆ ಮಳೆಗೆ ಕುಸಿದು ಬಿದ್ದಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಬಹಳ ದೊಡ್ಡದಾದಂತಹ ಕಾಂಪೌಂಡ್ ಅನ್ನು ಕಟ್ಟಿದ್ರು. ಅಲ್ಲಿ ಮೇಲ್ಭಾಗದಲ್ಲಿ ಇರುವಂತದ್ದು ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆ. ಆ ಆಸ್ಪತ್ರೆಯ ಕಾಂಪೌಂಡ್ ಈ ರೀತಿಯಾಗಿ ಕುಸಿತ ಕಂಡಿರುವಂತದ್ದು. ಹೀಗಾಗಿ ರಸ್ತೆಗೆ ಬಿದ್ದು ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಜೊತೆಗೆ ಕರೆಂಟ್ ಕಂಬ ಕೂಡ ಕಟ್ಟಾಗಿ ಬಿದ್ದಿರುವಂತದ್ದು. ಅದನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಆಸ್ಪತ್ರೆಯವರಿಗೆ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಈ ರೀತಿಯಾಗಿ ಕಾಂಪೌಂಡ್ ನಿಂದಾಗಿ ಕಾಂಪೌಂಡ್ ಕುಸಿತ ಆಗ್ತಾ ಇದೆ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಅನ್ನುವಂತ ಮನವಿಯನ್ನು ಇಲ್ಲಿ ಸ್ಥಳೀಯರು ನೀಡಿದ್ರು. ಆದ್ರೂ ಕೂಡ ಆಸ್ಪತ್ರೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಸ್ಥಳೀಯರು ಮಾಡಿರುವಂತದ್ದು. ಆ ಭಾಗದಲ್ಲಿ ನೋಡಬಹುದು ನೀವು, ಹೆಚ್ಚಿನ ನೀರು ಆ ಭಾಗದಲ್ಲಿ ಆ ಮೇಲ್ಭಾಗದ ಮಣ್ಣಿಗೆ ಬಂದು ಇಂಗ್ತಾ ಇದೆ. ನೀವು ಅಲ್ಲೊಂದು ಪೈಪ್ ನಲ್ಲಿ ನೀರು ಬರ್ತಾ ಇರುವಂತಹ ದೃಶ್ಯ ಕೂಡ ಗಮನಿಸಬಹುದು. ಬಹಳ ದೊಡ್ಡ ಮಟ್ಟಿನಲ್ಲಿ ಆ ಭಾಗದಲ್ಲಿ ನೀರು ಬಂದು ಆ ಮೇಲ್ಭಾಗದಲ್ಲಿ ಇಂಗ್ತಾ ಇತ್ತು. ಇಂಗಿದ ಪರಿಣಾಮವಾಗಿ ಮಣ್ಣು ಸಡಿಲಗೊಂಡು ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿರುವಂತದ್ದು. ಆಸ್ಪತ್ರೆಯವರ ನಿರ್ಲಕ್ಷ್ಯ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಅಂದ್ರೆ ಬಹಳಷ್ಟು ಬಾರಿ ಆಸ್ಪತ್ರೆಯವರಿಗೆ ತಿಳಿಸಿದ್ರು, ಅಂದ್ರೆ ಈ ರೀತಿಯಾಗಿ ನೀರು ಇಂಗಿದ್ರೆ ಕಾಂಪೌಂಡ್ ಕುಸಿಯುವಂತ ಸಾಧ್ಯತೆ ಕೂಡ ಇದೆ, ಅದಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲಾದ್ರೆ ಕಾಂಪೌಂಡ್ ಕುಸಿಬಹುದು ಅನ್ನುವಂಥದ್ದನ್ನು ಹೇಳಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ. ಹೀಗಾಗಿ ಕಾಂಪೌಂಡ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು. ಅದೃಷ್ಟ ವಶಾತ್ ಈ ಒಂದು ರಸ್ತೆಯಲ್ಲಿ ಯಾರು ನಿನ್ನೆ ಸಂಚಾರ ಮಾಡ್ತಾ ಇರಲಿಲ್ಲ, ಅಂದ್ರೆ ಕುಸಿಯುವಂತಹ ಸಂದರ್ಭದಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ. ಏನಾದ್ರೂ ಸಂಚಾರ ಮಾಡ್ತಾ ಇದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ಅದು ಯಾವಾಗ್ಲೂ ವಾಹನಗಳು ಓಡಾಡುವಂತಹ ರಸ್ತೆ. ಆದ್ರೆ ಮಳೆ ಹೆಚ್ಚಾಗಿದ್ದ ಕಾರಣವಾಗಿ ಹೆಚ್ಚಿನ ವಾಹನಗಳು ಓಡಾಡ್ತಾ ಇರಲಿಲ್ಲ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಕಾಂಪೌಂಡ್ ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ರಸ್ತೆ ಉದ್ದಕ್ಕೂ ಈ ರೀತಿಯಾಗಿ ಮೇಲ್ಭಾಗದಲ್ಲಿದ್ದಂತಹ ಕಾಂಪೌಂಡ್ ಬಿದ್ದಿರುವಂತದ್ದು. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತ ಅಗತ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ವರುಣಾಘಾತವಾಗಿದೆ. ನಿರಂತರ ಮಳೆಗೆ ಬೃಹತ್ ಗೋಡೆ ಕುಸಿದು ಬಿದ್ದಿದೆ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ಘಟನೆ ನಡೆದಿದೆ. ಧರಾಶಾಹಿಯಾಗಿದ್ದಾವೆ ವಿದ್ಯುತ್ ಕಂಬಗಳು. ವಿದ್ಯುತ್ ಕಂಬ ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಆಗುವಂತ ಸಂಭವನೀಯತೆ ಇದೆ. ಮಂಗಳೂರಿನ ಕಂಕನಾಡಿಯಿಂದ ರಿಪಬ್ಲಿಕ್ ಕನ್ನಡ ನಿಮಗೆ ಎಲ್ಲ ದೃಶ್ಯಗಳನ್ನ ತರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್.
ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಕೆಲವು ಕಡೆ ಗುಡ್ಡ ಕುಸಿದ ಕಾಂಪೌಂಡ್ ಕುಸಿದಂತಹ ಘಟನೆಗಳು ಕೂಡ ನಡೀತಾ ಇದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೈನ್ ನಲ್ಲಿ ಕಾಂಪೌಂಡ್ ಕುಸಿದ ಆಗಿರುವಂತದ್ದು ನೀವೀಗ ದೃಶ್ಯ ಗಮನಿಸಬಹುದು. ಮೇಲ್ಭಾಗದಿಂದ ಕಾಂಪೌಂಡ್ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು, ಇದರ ಭಯಾನಕ ದೃಶ್ಯ ಕೂಡ ಈ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಬಿದ್ದಂತಹ ರಭಸಕ್ಕೆ ಎದುರು ಭಾಗದಲ್ಲಿ ಇದ್ದಂತಹ ಮನೆಯ ಕಾಂಪೌಂಡ್ ನ ಗೇಟ್ ಇಷ್ಟು ದೂರದಲ್ಲಿ ಬಂದು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಆ ಒಂದು ಕಾಂಪೌಂಡ್ ಏನಿದೆ ಅದು ಬೃಹದಾಕಾರದ ಕಾಂಪೌಂಡ್ ಆಗಿತ್ತು. ಏನೋ ಕಾಂಪೌಂಡ್ ಕಟ್ಟಿದ್ರು, ಅದು ನಿನ್ನೆ ಮಳೆಗೆ ಕುಸಿದು ಬಿದ್ದಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಬಹಳ ದೊಡ್ಡದಾದಂತಹ ಕಾಂಪೌಂಡ್ ಅನ್ನು ಕಟ್ಟಿದ್ರು. ಅಲ್ಲಿ ಮೇಲ್ಭಾಗದಲ್ಲಿ ಇರುವಂತದ್ದು ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆ. ಆ ಆಸ್ಪತ್ರೆಯ ಕಾಂಪೌಂಡ್ ಈ ರೀತಿಯಾಗಿ ಕುಸಿತ ಕಂಡಿರುವಂತದ್ದು. ಹೀಗಾಗಿ ರಸ್ತೆಗೆ ಬಿದ್ದು ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಜೊತೆಗೆ ಕರೆಂಟ್ ಕಂಬ ಕೂಡ ಕಟ್ಟಾಗಿ ಬಿದ್ದಿರುವಂತದ್ದು. ಅದನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಆಸ್ಪತ್ರೆಯವರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಈ ರೀತಿಯಾಗಿ ಕಾಂಪೌಂಡ್ ನಿಂದಾಗಿ ಕಾಂಪೌಂಡ್ ಕುಸಿತ ಆಗ್ತಾ ಇದೆ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಅನ್ನುವಂತ ಮನವಿಯನ್ನು ಇಲ್ಲಿ ಸ್ಥಳೀಯರು ನೀಡಿದ್ರು. ಆದ್ರೂ ಕೂಡ ಆಸ್ಪತ್ರೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಸ್ಥಳೀಯರು ಮಾಡಿರುವಂತದ್ದು. ಆ ಭಾಗದಲ್ಲಿ ನೋಡಬಹುದು ನೀವು, ಹೆಚ್ಚಿನ ನೀರು ಆ ಭಾಗದಲ್ಲಿ ಆ ಮೇಲ್ಭಾಗದ ಮಣ್ಣಿಗೆ ಬಂದು ಇಂಗ್ತಾ ಇದೆ. ನೀವು ಅಲ್ಲೊಂದು ಪೈಪ್ ನಲ್ಲಿ ನೀರು ಬರ್ತಾ ಇರುವಂತಹ ದೃಶ್ಯ ಕೂಡ ಗಮನಿಸಬಹುದು. ಬಹಳ ದೊಡ್ಡ ಮಟ್ಟಿನಲ್ಲಿ ಆ ಭಾಗದಲ್ಲಿ ನೀರು ಬಂದು ಆ ಮೇಲ್ಭಾಗದಲ್ಲಿ ಇಂಗ್ತಾ ಇತ್ತು. ಇಂಗಿದ ಪರಿಣಾಮವಾಗಿ ಮಣ್ಣು ಸಡಿಲಗೊಂಡು ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿರುವಂತದ್ದು ಆಸ್ಪತ್ರೆಯವರ ನಿರ್ಲಕ್ಷ್ಯ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಅಂದ್ರೆ ಬಹಳಷ್ಟು ಬಾರಿ ಆಸ್ಪತ್ರೆಯವರಿಗೆ ತಿಳಿಸಿದ್ರು, ಅಂದ್ರೆ ಈ ರೀತಿಯಾಗಿ ನೀರು ಇಂಗಿದ್ರೆ ಕಾಂಪೌಂಡ್ ಕುಸಿಯುವಂತ ಸಾಧ್ಯತೆ ಕೂಡ ಇದೆ, ಅದಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲದ್ರೆ ಕಾಂಪೌಂಡ್ ಕುಸಿಬಹುದು ಅನ್ನುವಂಥದ್ದನ್ನು ಹೇಳಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ. ಹೀಗಾಗಿ ಕಾಂಪೌಂಡ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು. ಅದೃಷ್ಟ ವಶಾತ್ ಈ ಒಂದು ರಸ್ತೆಯಲ್ಲಿ ಯಾರು ನಿನ್ನೆ ಸಂಚಾರ ಮಾಡ್ತಾ ಇರಲಿಲ್ಲ, ಅಂದ್ರೆ ಕುಸಿಯುವಂತಹ ಸಂದರ್ಭದಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ. ಏನಾದ್ರೂ ಸಂಚಾರ ಮಾಡ್ತಾ ಇದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ಅದು ಯಾವಾಗ್ಲೂ ವಾಹನಗಳು ಓಡಾಡುವಂತಹ ರಸ್ತೆ. ಆದ್ರೆ ಮಳೆ ಕಡೆ ಹೆಚ್ಚಾಗಿದ್ದ ಕಾರಣವಾಗಿ ಹೆಚ್ಚಿನ ವಾಹನಗಳು ಓಡಾಡ್ತಾ ಇರಲಿಲ್ಲ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಕಾಂಪೌಂಡ್ ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ರಸ್ತೆ ಉದ್ದಕ್ಕೂ ಈ ರೀತಿಯಾಗಿ ಮೇಲ್ಭಾಗದಲ್ಲಿದ್ದಂತಹ ಕಾಂಪೌಂಡ್ ಬಿದ್ದಿರುವಂತದ್ದು. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತ ಅಗತ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ವರುಣಾಘಾತವಾಗಿದೆ. ನಿರಂತರ ಮಳೆಗೆ ಬೃಹತ್ ಗೋಡೆ ಕುಸಿದು ಬಿದ್ದಿದೆ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ಘಟನೆ ನಡೆದಿದೆ. ಧರಾಶಾಹಿಯಾಗಿದ್ದಾವೆ ವಿದ್ಯುತ್ ಕಂಬಗಳು. ವಿದ್ಯುತ್ ಕಂಬ ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಆಗುವಂತ ಸಂಭವನೀಯತೆ ಇದೆ. ಮಂಗಳೂರಿನ ಕಂಕನಾಡಿಯಿಂದ ರಿಪಬ್ಲಿಕ್ ಕನ್ನಡ ನಿಮಗೆ ಎಲ್ಲ ದೃಶ್ಯಗಳನ್ನ ತರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಕೆಲವು ಕಡೆ ಗುಡ್ಡ ಕುಸಿದ ಕಾಂಪೌಂಡ್ ಕುಸಿದಂತಹ ಘಟನೆಗಳು ಕೂಡ ನಡೀತಾ ಇದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೈನ್ ನಲ್ಲಿ ಕಾಂಪೌಂಡ್ ಕುಸಿದ ಆಗಿರುವಂತದ್ದು ನೀವೀಗ ದೃಶ್ಯ ಗಮನಿಸಬಹುದು. ಮೇಲ್ಭಾಗದಿಂದ ಕಾಂಪೌಂಡ್ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು, ಇದರ ಭಯಾನಕ ದೃಶ್ಯ ಕೂಡ ಈ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಬಿದ್ದಂತಹ ರಭಸಕ್ಕೆ ಎದುರು ಭಾಗದಲ್ಲಿ ಇದ್ದಂತಹ ಮನೆಯ ಕಾಂಪೌಂಡ್ ನ ಗೇಟ್ ಇಷ್ಟು ದೂರದಲ್ಲಿ ಬಂದು ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಆ ಒಂದು ಕಾಂಪೌಂಡ್ ಏನಿದೆ ಅದು ಬೃಹದಾಕಾರದ ಕಾಂಪೌಂಡ್ ಆಗಿತ್ತು. ಏನೋ ಕಾಂಪೌಂಡ್ ಕಟ್ಟಿದ್ರು, ಅದು ನಿನ್ನೆ ಮಳೆಗೆ ಕುಸಿದು ಬಿದ್ದಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಬಹಳ ದೊಡ್ಡದಾದಂತಹ ಕಾಂಪೌಂಡ್ ಅನ್ನು ಕಟ್ಟಿದ್ರು. ಅಲ್ಲಿ ಮೇಲ್ಭಾಗದಲ್ಲಿ ಇರುವಂತದ್ದು ಮಂಗಳೂರಿನ ಪ್ರತಿಷ್ಠಿತ ಫಾದರ್ ಮುಲ್ಲರ್ ಆಸ್ಪತ್ರೆ. ಆ ಆಸ್ಪತ್ರೆಯ ಕಾಂಪೌಂಡ್ ಈ ರೀತಿಯಾಗಿ ಕುಸಿತ ಕಂಡಿರುವಂತದ್ದು. ಹೀಗಾಗಿ ರಸ್ತೆಗೆ ಬಿದ್ದು ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಜೊತೆಗೆ ಕರೆಂಟ್ ಕಂಬ ಕೂಡ
ಕಟ್ಟಾಗಿ ಬಿದ್ದಿರುವಂತದ್ದು, ಅದನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಆಸ್ಪತ್ರೆಯವರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಈ ರೀತಿಯಾಗಿ ಕಾಂಪೌಂಡ್ ನಿಂದಾಗಿ ಕಾಂಪೌಂಡ್ ಕುಸಿತ ಆಗ್ತಾ ಇದೆ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಅನ್ನುವಂತ ಮನವಿಯನ್ನು ಇಲ್ಲಿ ಸ್ಥಳೀಯರು ನೀಡಿದ್ರು. ಆದ್ರೂ ಕೂಡ ಆಸ್ಪತ್ರೆಯವರು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಸ್ಥಳೀಯರು ಮಾಡಿರುವಂತದ್ದು. ಆ ಭಾಗದಲ್ಲಿ ನೋಡಬಹುದು ನೀವು, ಹೆಚ್ಚಿನ ನೀರು ಆ ಭಾಗದಲ್ಲಿ ಆ ಮೇಲ್ಭಾಗದ ಮಣ್ಣಿಗೆ ಬಂದು ಇಂಗ್ತಾ ಇದೆ. ನೀವು ಅಲ್ಲೊಂದು ಪೈಪ್ ನಲ್ಲಿ ನೀರು ಬರ್ತಾ ಇರುವಂತಹ ದೃಶ್ಯ ಕೂಡ ಗಮನಿಸಬಹುದು. ಬಹಳ ದೊಡ್ಡ ಮಟ್ಟಿನಲ್ಲಿ ಆ ಭಾಗದಲ್ಲಿ ನೀರು ಬಂದು ಆ ಮೇಲ್ಭಾಗದಲ್ಲಿ ಇಂಗ್ತಾ ಇತ್ತು. ಇಂಗಿದ ಪರಿಣಾಮವಾಗಿ ಮಣ್ಣು ಸಡಿಲಗೊಂಡು ಈ ರೀತಿಯಾಗಿ ಕಾಂಪೌಂಡ್ ಬಿದ್ದಿರುವಂತದ್ದು ಆಸ್ಪತ್ರೆಯವರ ನಿರ್ಲಕ್ಷ್ಯ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಅಂದ್ರೆ ಬಹಳಷ್ಟು ಬಾರಿ ಆಸ್ಪತ್ರೆಯವರಿಗೆ ತಿಳಿಸಿದ್ರು, ಅಂದ್ರೆ ಈ ರೀತಿಯಾಗಿ ನೀರು ಇಂಗಿದ್ರೆ ಕಾಂಪೌಂಡ್ ಕುಸಿಯುವಂತ ಸಾಧ್ಯತೆ ಕೂಡ ಇದೆ, ಅದಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲದ್ರೆ ಕಾಂಪೌಂಡ್ ಕುಸಿಬಹುದು ಅನ್ನುವಂಥದ್ದನ್ನು ಹೇಳಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಲಿಲ್ಲ. ಹೀಗಾಗಿ ಕಾಂಪೌಂಡ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು. ಅದೃಷ್ಟ ವಶಾತ್ ಈ ಒಂದು ರಸ್ತೆಯಲ್ಲಿ ಯಾರು ನಿನ್ನೆ ಸಂಚಾರ ಮಾಡ್ತಾ ಇರಲಿಲ್ಲ, ಅಂದ್ರೆ ಕುಸಿಯುವಂತಹ ಸಂದರ್ಭದಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ. ಏನಾದ್ರೂ ಸಂಚಾರ ಮಾಡ್ತಾ ಇದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು. ಯಾಕಂದ್ರೆ ಈ ಒಂದು ರಸ್ತೆ ಏನಿದೆ ಅದು ಯಾವಾಗ್ಲೂ ವಾಹನಗಳು ಓಡಾಡುವಂತಹ ರಸ್ತೆ, ಆದ್ರೆ ಮಳೆ ಕಡೆ ಹೆಚ್ಚಾಗಿದ್ದ ಕಾರಣವಾಗಿ ಹೆಚ್ಚಿನ ವಾಹನಗಳು ಓಡಾಡ್ತಾ ಇರಲಿಲ್ಲ. ಹೀಗಾಗಿ ದೊಡ್ಡ ಅನಾಹುತ ತಪ್ಪಿದೆ. ಕಾಂಪೌಂಡ್ ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ರಸ್ತೆ ಉದ್ದಕ್ಕೂ ಈ ರೀತಿಯಾಗಿ ಮೇಲ್ಭಾಗದಲ್ಲಿ ಇದ್ದಂತಹ ಕಾಂಪೌಂಡ್ ಬಿದ್ದಿರುವಂತದ್ದು. ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುವಂತ ಅಗತ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್